ಎಲ್ಲರಿಗೂ ನಮಸ್ಕಾರ. ಪರ್ಫೆಕ್ಟ್ ಪುಳಿಯೋಗರೆ ತಿನ್ನಬೇಕು ಅಂದರೆ ನಿಮಗೆ ಪರ್ಫೆಕ್ಟ್ ಪುಳಿಯೋಗರೆ ಪೌಡ್ರ್ ಬೇಕಲ್ವಾ? ಆದರೆ ಅಂಗಡಿಯಿಂದ ತರೋ ಪುಳಿಯೋಗರೆ ನಿಮ್ಗೆ ಟೇಸ್ಟ್ ಸಿಗ್ತಾ ಇಲ್ವಾ? ಸೊ ಹಾಗಾದರೆ ಈ ವಿಡಿಯೋ ಪೂರ್ತಿ ನೋಡಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ. ತುಂಬ ಅಂದರೆ ತುಂಬಾ ಸುಲಭ ಮಾಡ್ಕೊಳ್ಳೋದು. 100 ಜನ ಬಂದರೂ ಒಂದು ಚಿಟಿಕೆಯಲ್ಲಿ ಮಾಡ್ಕೊಂಡ್ಬಿಡ್ಬೋದು, ಅಷ್ಟೊಂದು ಸುಲಭ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ. ಈಗ ಕೊತ್ತಂಬರಿ ಬೀಜ 3 ಸ್ಪೂನಷ್ಟು ಹಾಕಿ ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ. ಮತ್ತು 2 ಸ್ಪೂನಷ್ಟು ಉದ್ದಿನಬೇಳೆ, ಅದನ್ನು ಒಂದೇ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಾಗೆ ಕಡಲೆಬೇಳೆನೂ 2 ಸ್ಪೂನಷ್ಟು ಹಾಕಿ ನೀಟಾಗಿ ಹುರ್ಕೊಳ್ಳಿ. ಇಷ್ಟು ಪುಳಿಯೋಗರೆ ಮಾಡಿಕೊಂಡ್ರೆ ಆರಾಮ್ಸೆ 20 ಜನ ಆರಾಮ್ಸೆ ಊಟ ಮಾಡ್ಬೋದು, ಅಷ್ಟೊಂದು ಪರ್ಫೆಕ್ಟ್ ಆಗಿರುತ್ತೆ. ಜೀರಿಗೆ 2 ಸ್ಪೂನಷ್ಟು ಹಾಕ್ಕೊಳ್ಳಿ, ಅದನ್ನೂ ಸಹ ಹುರ್ಕೊಳ್ಬೇಕು ಒಂದೇ ಮೀಡಿಯಮಲ್ಲಿ. ಈ ರೀತಿ ಸಿಡಿಬೇಕು ನೀಟಾಗಿ. ಸೊ ಹುರ್ಕೊಂಡು ಅದನ್ನು ಸಹ ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಟ್ಟಿಗೆ ಹಾಕಿನೂ ಫ್ರೈ ಮಾಡ್ಕೊಳ್ಬೋದು, ಅಂದರೆ ಒಂದು ಉರಿಯುತ್ತೆ ಒಂದು ಉರಿಯಲ್ಲ, ಸೊ ಅದಾದ ಚೆನ್ನಾಗಿ ಬರಲ್ಲ. ಸೊ ಈ ರೀತಿ ಸಪ್ರೇಟಾಗಿ ಹುರ್ಕೊಳ್ಳಿ. ಮೆಂತ್ಯ 1 ಸ್ಪೂನಷ್ಟು, ಜಾಸ್ತಿ ಬೇಡ, ಇದು ಮೆಂತ್ಯ ಕಹಿ ಬರುತ್ತೆ. ಸೊ 1 ಸ್ಪೂನಷ್ಟು ಹಾಕಿ ನೀಟಾಗಿ ಇದನ್ನು ಸಹ ಫ್ರೈ ಮಾಡಿಕೊಂಡು ಅದನ್ನು ಸಹ ಅದೇ ಪ್ಲೇಟ್ಗೆ ಹಾಕ್ಕೊಳ್ಳಿ. ಕೆಲವೊಂದು ಫಂಕ್ಷನ್ಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಪ್ರಸಾದ ಅಂತ ತಿಂದಿರ್ತೀವಿ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ, ಅಷ್ಟೊಂದು ಅದ್ಭುತವಾಗಿರುತ್ತೆ. ಸೊ ಮಿಸ್ ಮಾಡದೆ ವಿಡಿಯೋ ಪೂರ್ತಿ ರೆಸಿಪಿ ನೋಡಿ ಮಾಡ್ಕೊಳ್ಳಿ. ಕಾಳು ಮೆಣಸು 1 ಸ್ಪೂನಷ್ಟು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಹಾಕಿ ನೀಟಾಗಿ ಇದನ್ನು ಸಹ ಹುರ್ಕೊಂಡು ಅದೇ ಪ್ಲೇಟ್ಗೆ ಹಾಕೋಣ. ಒಂದು ಸಲ ಈ ರೆಸಿಪಿನ ಟೇಸ್ಟ್ ಮಾಡಿಬಿಟ್ರೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಈಗ ಎಳ್ಳು ಹಾಕೋಣ. ಬಿಳಿ ಎಳ್ಳು ಹಾಕ್ಕೊಳ್ಳಿ ಅಥವಾ ಕರಿ ಎಳ್ಳು ಯಾವುದಿದ್ರೂ ನಮ್ಮ ಹತ್ರ ಹಾಕ್ಕೊಳ್ಬೋದು. ಅದು ಒಂದು 3 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಿಡಿಬೇಕು, ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಒಣ ಕೊಬ್ಬರಿನ ನಾವು ಸಣ್ಣ ಕಟ್ ಮಾಡಿ ಈ ರೀತಿ ತುರ್ಕೊಂಡು ಹಾಕ್ಕೊಳ್ಬೇಕು, ಅಥವಾ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಒಂದು 7 ಹಾಕ್ಕೊಳ್ಳಿ. ಖಾರ ಮತ್ತು ಕಲರು ಟೇಸ್ಟು ಎಲ್ಲನೂ ಚೆನ್ನಾಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಸೊ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದು ಉಬ್ಬಬೇಕು, ಅಂದರೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನಾವು ಹುರ್ಕೊಳ್ಬೇಕಾಗುತ್ತೆ. ನೋಡಿ ಈ ಹದದಲ್ಲಿ ಹುರ್ಕೊಂಡು ಒಂದು 90% ಅಷ್ಟು ನಾವು ಇದನ್ನ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಪೌಡ್ರ್ ಬೇಡ, 90% ಅಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಪುಳಿಯೋಗರೆ ಪೌಡ್ರ್ ರೆಡಿ ಆಯ್ತಲ್ವ. ಸೊ ಪುಳಿಯೋಗರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಸೊ ಎಣ್ಣೆ ಬಿಸಿ ಆಗ್ತಾಯಿದೆ. ಸಾಸಿವೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದು ಸಾಸಿವೆ ಚೆನ್ನಾಗಿ ಸಿಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸಾಸಿವೆ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಸಿಡೀಲಿ. ಮತ್ತು ಉದ್ದಿನಬೇಳೆ 1 ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೇ ಕಡಲೆಬೇಳೆನೂ ಸಹ ಹಾಕೋಣ. ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಇದೆಲ್ಲ ಕಾಮನ್ ಅಲ್ವ. ಸೊ ಇದೆಲ್ಲನೂ ಸಹ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ನಮಗೆ ರುಚಿಗೆ ತಕ್ಕಷ್ಟು, ಅಂದರೆ ನಮ್ಮ ಕನ್ಸಿಸ್ಟೆನ್ಸಿ ತಕ್ಕನಷ್ಟು ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆ ಕಡೆ. ಸೊ ಈಗ ಲಾಸ್ಟಲ್ಲಿ ಹುರ್ಕೊಂಡಿದ್ವಲ್ವ ಎಳ್ಳು ಮತ್ತು ಕೊಬ್ಬರಿ ಪುಡಿ, ಅದನ್ನು ಸಹ ಸೇರಿಸಿ ಒಂದು ರೌಂಡ್ಗೆ ಅಷ್ಟೇ ಮಾಡ್ಕೊಳ್ಬೇಕು. ಇದು ಜಾಸ್ತಿ ಪೌಡ್ರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ಇಲ್ಲಿ ಫ್ರೈ ಆಗಿದೆ. ಸೊ ಹಾಗಾಗಿ ನಾವು ಇಲ್ಲಿ ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಪುಳಿಯೋಗರೆಯಲ್ಲಿ ಹುಳಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಪುಳಿ ಅಂದರೆ ತಮಿಳ್ನಾಡಲ್ಲಿ ಹುಣಸೆ ಹಣ್ಣು, ನಮ್ಮ ಕರ್ನಾಟಕದಲ್ಲಿ ಅಂತಾರೆ. ಸೊ ಹಾಗಾಗಿ ಪುಳಿಯೋಗರೆ ಅಂತ ಬಂದಿರ್ಬೋದು ಮೋಸ್ಟ್ಲಿ, ನನಗೆ ಗೊತ್ತಿಲ್ಲ ಸರಿಯಾಗಿ ಇದು ಯಾವ ಸ್ಟೇಟಿಂದ ಬಂದಿದೆ ಪುಳಿಯೋಗರೆ ಅನ್ನೋದು. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ರುಚಿಗೆ ತಕ್ಕಷ್ಟು ಬೆಲ್ಲ, ಅಂದರೆ ಖಾರದ ಈ ಮಸಾಲೆಲೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಬೆಲ್ಲ ಸ್ವಲ್ಪ ಹಾಕಲೇಬೇಕು, ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕಲರು ಮತ್ತು ಟೆಕ್ಸ್ಚರು ಆಂಟಿಬಯೋಟಿಕ್ಕಾಗಿ ಕೆಲಸ ಮಾಡುತ್ತೆ. ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಬೆಟ್ಟದ ನಲ್ಲಿಕಾಯಿ ಬರುತ್ತಲ್ವ, ಅಷ್ಟು ಆ ಸೈಜಲ್ಲಿ ನಾನು ಹುಣಸೆ ಹಣ್ಣನ್ನು ತೊಗೊಂಡು ಕಿವುಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾವು ಒಂದು 2.5 ಸ್ಪೂನಷ್ಟು ಈ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ಈ ಪೌಡ್ರನ್ನ ನಾವು ಸೇವ್ ಮಾಡಿ ಇಟ್ಕೊಂಡು ಮತ್ತೆ ಯಾವಾಗಲಾದರೂ ಬೇಕು ಅಂದ್ರೂ ಸಹ ನಾವು ಮಾಡ್ಕೊಳ್ಬೋದು. ಇಲ್ಲ ಒಟ್ಟಿಗೆ ನಾವು ಗೊಜ್ಜು ಮಾಡಿ ಇಟ್ಕೊಂಡ್ರು ಅದನ್ನು ಸಹ ವಾರಗಟ್ಟಲೆ ಇರುತ್ತೆ, ಏನೂ ಆಗಲ್ಲ. ಸೊ ಈ ರೀತಿ ಪೌಡ್ರನ್ನ 2.5 ಸ್ಪೂನಷ್ಟು ಪೌಡ್ರನ್ನ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ಗೆ ಫೈನಲಿ ಉಪ್ಪಿಲ್ಲ ಅಂದರೆ ರುಚಿನೇ ಇಲ್ಲ. ಸೊ ಉಪ್ಪು ಕನ್ಸಿಸ್ಟೆನ್ಸಿ ನಮಗೆ ತಕ್ಕಂತೆ ಹಾಕ್ಕೊಳ್ಳಿ, ಅಂದರೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಎಣ್ಣೆ ಎಲ್ಲ ಮೇಲೆ ಬಿಟ್ಟರೆ ಪರ್ಫೆಕ್ಟ್ ಆದ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಸೊ ಈಗ ಅನ್ನನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಅನ್ನ ಮಿಕ್ಸ್ ಮಾಡಿದ ತಕ್ಷಣ ತಿನ್ನಬಾರ್ದು. ಪುಳಿಯೋಗರೆ ಮಾತ್ರ ಯಾವಾಗಲೂ ಸ್ವಲ್ಪ ಒಂದು ಕಲಸಿ ಒಂದು 10-15 ನಿಮಿಷ ಆದರೂ ಇಟ್ಟು ಆಮೇಲೆ ತಿಂದರೆ ಅದರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಪುಳಿಯೋಗರೆ ಮಾಡಿದಾಗ ಈ ಟಿಪ್ಸ್ನ ಮಾತ್ರ ಮಿಸ್ ಮಾಡ್ಕೊಂಬಿಡಿ, ಅಷ್ಟೊಂದು ಅದ್ಭುತವಾಗಿರುತ್ತೆ. ಒಮ್ಮೆ ಈ ರೀತಿ ನೀವು ಮಾಡ್ಕೊಂಡು ತಿಂದರೆ ನಿಮ್ಮನ್ನು ನೀವೇ ಕಳೆದೋಗ್ಬಿಡ್ತೀರೋ, ಅಷ್ಟು ಅದ್ಭುತವಾಗಿರೋವಂಥ ಪುಳಿಯೋಗರೆ ಇದು.
ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗೋಸ್ಕರ ನಮಗೂ ಇನ್ಸ್ಪಿರೇಷನ್ ಆಗಿರುತ್ತೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ ಅಥವಾ ಸೇವ್ ಮಾಡಿಟ್ಕೊಳ್ಳಿ. ನಿಮ್ಗೆ ಯಾವಾಗ ಬೇಕಂದ್ರೆ ಅವಾಗ ನೋಡಿ, ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ. ತುಂಬಾ ಅದ್ಭುತವಾಗಿರುತ್ತೆ. ನಾವು ಈ ದೇವಸ್ಥಾನದಲ್ಲಿ ತಿಂತೀವಲ್ವ, ಅಷ್ಟೇ ಪರ್ಫೆಕ್ಟಾಗಿರುತ್ತೆ. ಅಷ್ಟೊಂದು ಅದ್ಭುತವಾಗಿರೋ ರೆಸಿಪಿನ ಮಿಸ್ ಮಾಡ್ಕೊಂಬೇಡಿ. ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ. ನಿಮ್ಮ ದಿನ ಶುಭವಾಗಿರಲಿ.